ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಗೆಡ್ಡೆ ಈರುಳ್ಳಿ ತಗೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಸಾಂಬಾರು ಪುಡಿ, ತರಕಾರಿ ಸಾರಿಗೆ ಹಾಕೋಂಥ ಸಾಂಬಾರು ಪುಡಿ ತಗೊಂಡಿದ್ದೀನಿ. ಒಂದು ಸ್ಪೂನ್, 1.5 ಸ್ಪೂನು ಟೀ ಸ್ಪೂನ್ ಇದರಲ್ಲಿ ಟಿಫನ್ ಸ್ಪೂನಲ್ಲಿ. ನೆಕ್ಸ್ಟ್ ಬಂದು ಅರಿಶಿಣದ ಪುಡಿ ತಗೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹುಣಸೆಹಣ್ಣು ಬೆಂಡೆಕಾಯಿ ಸಾರಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಇಷ್ಟು ಜಾಸ್ತಿ ಇರಬೇಕು. ಸ್ವಲ್ಪ ಹುಳಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಬೆಂಡೆಕಾಯಿ ಸಾರು ಚೆನ್ನಾಗಾಗ್ತೈತೆ. ಖಾರದ ಪುಡಿ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಟ್ಲು ಕಾಯಿ ತಗೊಂಡಿದ್ದೀನಿ, ಕೊಬ್ಬರಿ ಕಾಯಿ. ಓಕೆನಾ, ಇದನ್ನು ಮಿಕ್ಸಿ ಮಾಡೋಣ. ಮಿಕ್ಸಿ ಮಾಡೋಕ್ಕೆ ಕಾಯಿನ ಇಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡ್ರಿ, ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಎಲ್ಲದನ್ನೂ ಸೇರಿಸಿ ನೀರು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಆಮೇಲೆ ಮಿಕ್ಸಿ ಮಾಡ್ಕೊತೀನಿ. ನೈಸಾಗಿ ಮಿಕ್ಸಿ ಮಾಡಿಬಿಡ್ತೀನಿ. ಈಗ ಬೆಂಡೆಕಾಯಿನ ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ. ಆಮೇಲೆ ನೋಡಿರಿ, ಎಳೆ ಬೆಂಡೆಕಾಯಿ ತಗೊಬಂದಿದ್ದಾನೆ ನನ್ನ ಮಗ. ಈಗ ಅದನ್ನು ಫಸ್ಟು ತೊಳೆದಿಟ್ಕೊಬಿಟ್ಟಿದ್ದೀನಿ. ಆಮೇಲೆ ತೊಳೆದ್ರೆ ನೊಳೆ ಬರ್ತೈತಿ. ಆಮೇಲೆ ಇದನ್ನು ಹುರಿಯೋದು ಬೇಡ, ಏನೂ ಬೇಡ, ಹಾಗೆ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿದ್ರೆ ಮುಗೀತು. ಈಗ ದೊಡ್ಡದಾಗಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ದೊಡ್ಡದಾಗಿ ಈಗ ತೊಳೆಯೋದೇನಿಲ್ಲ, ಡೈರೆಕ್ಟಾಗಿ ಇದಕ್ಕೆ ಹಾಕ್ತೀನಿ, ಸಾಂಬಾರಿಗೆ ಹಾಕ್ತೀನಿ. ಈಗೇನು ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಸಾಂಬಾರು ಸಿಂಪಲ್ಲಾಗಿ ಮಾಡ್ತಾಯಿರೋದು, ಅರ್ಜೆಂಟಿಗಾಗಿ ಸಿಂಪಲ್ಲಾಗಿ. ಇದಕ್ಕೆ ಬೇಳೆ ಗೀಳೆ ಏನೂ ಹಾಕಬಾರ್ದು. ಟೊಮೊಟೊ ಇದಕ್ಕೆ ಗ್ಯಾಸ್ ಮೇಲೆ ಇಟ್ಟು ಇದು ಮಾಡ್ತೀವಲ್ಲ, ಹೆಸ್ರು ಬೆಂಡೆಕಾಯಿ ಹಾಕೋದ್ರೊಳಗೆ ಹಾಕ್ಬೋದು. ಬೇಕಾದರೆ ಬೇಳೆ ಗೀಳೆ ಬೇಯಿಸಿ ಏನೂ ಹಾಕಬಾರ್ದು. ಇದಕ್ಕೆ ಚೆನ್ನಾಗಾಗಲ್ಲ, ಬೆಂಡೆಕಾಯಿ ಸಾಂಬಾರಿಗೆ ಚೆನ್ನಾಗಾಗಲ್ಲ. ಈಗ ನೀರು ಕುದೀತಾ ಐತಿ. ಡೈರೆಕ್ಟಾಗಿ ನಾನು ಇದನ್ನೇನು ಮಾಡ್ತೀನಿ, ಬೆಂಡೆಕಾಯಿ ಹಾಕ್ಬಿಡ್ತೀನಿ. ಇದನ್ನು ಬೆಂಡೆಕಾಯಿ ಹಾಕಿದ ಮೇಲೆ ಏನು ಮಾಡ್ಬೇಕಂದ್ರೆ ಬಾಯಿ ಮುಚ್ಚಿಡಬಾರ್ದು. ಬೆಂಡೆಕಾಯಿ ಹಾಕಿದ ತಕ್ಷಣ ನಾವು ಇದು ಬಾಯಿ ಮುಚ್ಚಬಾರ್ದು. ಯಾಕೆ ಅಂದರೆ ನಾಳೆ ಅಂಶ ಬರ್ತೈತಿ. ಇದು ಬಾಯಿ ತೆಗ್ದು ಹಿಂಗೆ ಓಪನ್ ಆಗಿಟ್ಟರೆ ಬೆಂಡೆಕಾಯಿ ಹುರಿಯೋದೇ ಬೇಡ. ಓಪನ್ ಮಾಡಿಟ್ರೆ ಅದು ನಾಳೆ ಅಂಶ ಹೋಗ್ಬಿಡ್ತಿತ್ತದು. ಹುರಿದು ನಾನು ಪಲ್ಯ ಆಗಲಿ ಯಾವುದಾದ್ರೂ ಹುರಿಯಲ್ಲ, ಆದರೂ ನಾಳೆ ಅಂಶ ಇದು ಬರಲ್ಲ. ಯಾಕೆ ಅಂದರೆ ನಾನು ಓಪನ್ ಮಾಡಿ ಇಟ್ಬಿಡ್ತೀನಿ. ಬಾಯಿ ಮುಚ್ಚೀವಿ ಅಂದ ತಕ್ಷಣ ಅದು ನಾಳೆ ಅಂಶ ಬರ್ತೈತಿ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೀನಿ. ಈಗ ಸಿಂಪಲ್ಲಾಗಿ ಮಾಡೋಂಥ ಬೆಂಡೆಕಾಯಿ ಸಾಂಬಾರಿದು. ಓಕೆನಾ, ಇದು ಡೈರೆಕ್ಟಾಗಿ ಈಗ ಈ ತೊಳೆದಿಟ್ಟಿದ್ದು ಡೈರೆಕ್ಟಾಗಿ ಹಾಕಿದ್ದೀನಿ. ಬಾಯಿ ಮುಚ್ಚಿಡಲ್ಲ. ಈಗ ಬಾಯಿ ಮುಚ್ಚಿಟ್ರೆ ನಾಳೆ ಅಂಶ ಬರ್ತೈತಿ. ಬಾಯಿ ಮುಚ್ಚಬಾರ್ದು. ನಾಳೆ ಅಂಶ ಬರಬಾರ್ದು ಅಂದರೆ ಬಾಯಿ ಮುಚ್ಚಬಾರ್ದು. ಇಲ್ಲ ಹುರಿತಾರೆ ಕೆಲವರು, ಹುರಿಬಾರ್ದು. ಹುರಿದೇ ಇದು ನಾಳೆ ಅಂಶ ತೆಗಿಯೋದು ಹೆಂಗೆ ಅಂದರೆ ಇದು ಬಾಯಿ ಮುಚ್ಚಿಡಬಾರ್ದು ನಾವು. ಈಗ ಅದಕ್ಕೇನು ಹಾಕಿಲ್ಲ, ಸಿಂಪಲ್ಲಾಗಿ ಏನೂ ಹಾಕಿಲ್ಲ. ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ತೀನಿ ಈಗ. ಆಮೇಲೆ ಇದೊಂದು ಕುದಿ ಬಂದ ತಕ್ಷಣ ಖಾರ ಹಾಕಿ ಕುದಿಸ್ತೀನಿ ಅಷ್ಟೇ. ಎಷ್ಟು ಬೇಕಷ್ಟು ಉಪ್ಪು ಹಾಕೋದು ನೋಡಿ ಹಾಕ್ಕೊಳ್ರಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಜಾಸ್ತಿ ಉಪ್ಪು ಹಾಕಿರೋ ಉಪ್ಪಾಗ್ಬಿಡ್ತಿತ್ತದು. ಅದನ್ನು ಯಾವ ಕಾರಣಕ್ಕೂ ಬಾಯಿ ಮುಚ್ಚಂಗಿಲ್ಲ. ಬಾಯಿ ಮುಚ್ಚಿದ್ರೆ ನಾಳೆ ಅಂಶ ಬರ್ತಿತ್ತದು. ಬಾಯಿ ಮುತ್ತಿನೇ ಇಟ್ಟರೆ ನಾಳೆ ಅಂಶ ಬರಲ್ಲ ಅಷ್ಟೇ. ಸಿಂಪಲ್ ಟಿಪ್ಸ್ ಇದೊಂದು. ಬೆಂಡೆಕಾಯಿ ಸಾಂಬಾರು ನಾಳೆ ಅಂಶ ಬರಬಾರ್ದಂದ್ರೆ ಬಾಯಿ ಮುಚ್ಚಿಡಬಾರ್ದು, ಓಪನ್ ಮಾಡಿ ಬೇಯಿಸ್ಬೇಕು. ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಹೋಗಲಿ 10 ನಿಮಿಷದಲ್ಲಿ ಸಾಂಬಾರು ಆಗಬೇಕು. ಏನೂ ಸಾಂಬಾರಿಲ್ಲ, ಬೆಂಡೆಕಾಯಿ ಇತ್ತಪ್ಪ
ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗ್ತೈತಿ. ಈ ಥರ ಯೂಸ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಹುರಿಯೋದು ಬೇಡ, ಏನೂ ಬೇಡ, ಸಿಂಪಲ್ಲಾಗಿರುವಂಥ ಸಾಂಬಾರು. ಹಳೆಯ ಕಾಲದ ಸ್ಟೈಲಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಬೇಳೆ ಗೀಳೆ ಏನು ಇದಕ್ಕೆ ಆ್ಯಡ್ ಮಾಡಿಲ್ಲ. ನಾನು ಖಾರ ಹಾಕಿ ಈಗ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಖಾರ ಹಾಕಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. 5 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡ್ತೀನಿ. ಬೆಂಡೆಕಾಯಿ ಸಾರು ರೆಡಿ. ಸಿಂಪಲ್ಲಾಗಿರೋಂಥ 10 ನಿಮಿಷಕ್ಕೆ ಮಾಡೋಂಥ ಬೆಂಡೆಕಾಯಿ ಸಾಂಬಾರು ರೆಡಿ. ಈಗ ಬೆಂಡೆಕಾಯಿ ಸಾರು ರೆಡಿಯಾಗಿದೆ. ನಿಮಗೆ ಎಷ್ಟು ಬೇಕು ಅಷ್ಟು ಐಟಮ್ ಹಾಕಿ ನೀವು ಖಾರ ರೆಡಿ ಮಾಡ್ಕೋಬೋದು. ಅಷ್ಟು ಸಾಂಬಾರು ರೆಡಿ ಆಗ್ತೈತಿ.